ಹಾಯ್ ಸ್ನೇಹಿತರೆ, ನಮಸ್ಕಾರ. ಎಲ್ಲ ವಿಸ್ಮಯ ಚಾನಲ್ಗೆ ಸ್ವಾಗತ. ಇವತ್ತು ಏನು ವಿಶೇಷ ಅಂದರೆ ಗುರುಪೌರ್ಣಿಮೆ, ಅಂದರೆ ಗುರುಗಳ ಆಶೀರ್ವಾದ ಪಡೆಯುವಂಥ ದಿನ. ಆದ್ದರಿಂದ ನಾನು ಗುರು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಸ್ನೇಹಿತರೆ. ನೀವು ನೋಡಿ ಅವರ ಆಶೀರ್ವಾದ ಪಡೆಯಿರಿ. ನೋಡಿ ಸ್ನೇಹಿತರೆ, ವೃಂದಾವನ ನೋಡ್ತಾ ಇದ್ದೀರಾ, ಗುರುವಿನ ದೇವಸ್ಥಾನದಲ್ಲಿ ಇದ್ದೀವಿ. ಗುರುವಿನ ದರ್ಶನ ಯಾಕೆ ಮಾಡಬೇಕು ಸ್ನೇಹಿತರೆ? ಗುರುವಿಗೆ ಗೊತ್ತಿದ್ದು ಬೈದಿರ್ತೀವಿ, ತಪ್ಪು ಮಾಡಿರ್ತೀವಿ, ಗುರುವಿನ ಶಾಪಕ್ಕೆ ಒಳಗಾಗಿರ್ತೀವಿ, ಮಗದೊಂದು ಮಾಡಿರ್ತೀವಿ ಸ್ನೇಹಿತರೆ. ಆದರೆ ಗುರು ನಾವು ಶಾಪ ಹಾಕಿದ್ರು, ಕೋಪ ಮಾಡ್ಕೊಂಡು ಹೊಡೆದಿರ್ಬೋದು, ಇನ್ನೇನೋ ಮಾಡಿರ್ಬೋದು, ಆದರೂ ಆ ಗುರು ಮನಸ್ಸಲ್ಲಿ ಒಳ್ಳೆ ಮನಸ್ಸನ್ನೇ ಇಟ್ಟಿರ್ತಾನೆ. ಆಗ ತಪ್ಪಾಯಿತು ಅಂತ ಗುರುಗಳ ಪಾದ ಹಿಡಿದಾಗ ಗುರು ಎಷ್ಟೇ ಶಾಪ ಹಾಕಿದ್ರು, ಹೊಡೆದಿದ್ರು, ದ್ವೇಷಿಸಿದ್ರು, ದೂರ ಇಟ್ಟಿದ್ರು ಕರಗಿ ನೀರಾಗಿ ಎದ್ದೇಳು ಶಿಷ್ಯ, ನಿನಗೆ ಒಳ್ಳೇದಾಗಲಿ, ಮಂಗಳವಾಗಲಿ ಅಂತ ಅರಿಸ್ತಾನೆ. ನೀನು ಮಾಡಿರ್ತಕ್ಕಂಥ ತಪ್ಪು ಅಂದ್ಬಿಟ್ಟು ಆ ತಪ್ಪೊಂದು ಪರಿಹಾರ ಹೇಳಿ ಅದಕ್ಕೊಂದು ಬದುಕಿನ ಸ್ಥಾನಮಾನ ದೊರಕಿಸ್ಕೊಡ್ತಾನೆ ನಮ್ಮ ಗುರುಗೂ. ಅದರಿಂದ ಗುರುವಿನ ಆಶೀರ್ವಾದ ತುಂಬ ಮುಖ್ಯವಾದದ್ದು. ಮೊದಲನೇದು ತಾಯಿ, ಹಾಗೆ ಶಿಕ್ಷಕರು, ತಂದೆ, ಹಾಗೆ ಅತಿಥಿಗಳು ಗುರುಗಳೇ, ನಮ್ಮ ಕುಲದೇವತೆಗಳು ಗುರುಗಳೇ. ಹೀಗೆ ಎಲ್ಲ ದೇವತೆಗಳು ದೊಡ್ಡವರು, ನಮಗೆ ಮಿಗಿಲಾದವರು, ದೊಡ್ಡವರು ಅನ್ಸ್ಕೊಂಡವರೆಲ್ಲ ಗುರು ಸಮಾನರೇ ಆಗಿರ್ತಾರೆ. ಅವರ ಆಶೀರ್ವಾದ ಪಡೀರಿ, ಒಳ್ಳೆಯದಾಗಲಿ. ಗುರು ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲೇ ಇದೀನಲ್ವಾ, ನೋಡ್ತಾ ಇದ್ದೀರಾ ವಿಡಿಯೋದಲ್ಲಿ. ಶ್ರೀಕೃಷ್ಣ ಪರಮಾತ್ಮ ನಮ್ಮ ಮುಖ್ಯ ಗುರುವಾಗಿದ್ದರು ಮಹಾಭಾರತದಲ್ಲಿ ಸ್ನೇಹಿತರೆ. ಅವರನ್ನು ಕೂಡ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಜನ ಇರೋದ್ರಿಂದ ಕ್ಲಿಯರಾಗಿ ತೋರ್ಸೋಕ್ಕಾಗ್ತಿಲ್ಲ. ನೋಡ್ತಾ ಇದ್ದೀರಾ, ಶ್ರೀಕೃಷ್ಣ ಪರಮಾತ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಬೇಡ್ಕೊತೀನಿ. ಗುರುವಿನ ಆಶೀರ್ವಾದ ಇದ್ದರೆ ಅದೊಂದು ರಕ್ಷಾ ಕವಚ ಇದ್ದಂಗೆ ಸ್ನೇಹಿತರೆ. ನಮಗೆ ಒಂದು ಇನ್ಸ್ಪಿರೇಷನು, ಒಂದು ಚೈತನ್ಯ, ಒಂದು ಮೋಟಿವೇಶನ್ ಕೊಡುತ್ತೆ. ಮುಂದಕ್ಕೆ ನಮಗೆ ಎನರ್ಜಿ ತುಂಬ್ತಾ ಹೋಗುತ್ತೆ ಸ್ನೇಹಿತರೆ. ನಮ್ಮ ಜೀವನದಲ್ಲಿ ಮಂದಹಾಸ ಬಂದಂಗಿರುತ್ತೆ. ಅದೇ ಗುರುವಿನ ವಿಶೇಷ. ಗುರು ಬೈದು ಬುದ್ಧಿ ಹೇಳಿ ಮುಂದೆ ಸಾಗುವಂತೆ ದಾರಿ ಕೊಡ್ತಾನೆ. ಅವನು ಗುರು ಬೈಯೋನೇ ಆಗಿರ್ತಾನೆ, ಗುರು ಮುದ್ದು ಮಾಡೋಲ್ಲ. ನೋಡಿ, ಅಲ್ಲಿ ರಾಘವೇಂದ್ರ ಸ್ವಾಮಿ ಫೋಟೋ ಕೂಡ ಇಟ್ಟಿದ್ದಾರೆ. ತುಂಬ ಜನ ಇದ್ದಾರೆ ಸ್ನೇಹಿತರೆ. ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ, ಗುರು ಪೌರ್ಣಿಮೆ ಆಗಿರೋದ್ರಿಂದ ತುಂಬ ಜನ ಸೇರ್ಕೊಂಡಿದ್ದಾರೆ. ನೀವು ತಿಳ್ಕೊಂಡ್ರಲ್ವಾ ಗುರುವಿನ ಆಶೀರ್ವಾದ ಯಾಕೆ ಬೇಕು ಅಂತ. ಗುರುವಿನ ಆಶೀರ್ವಾದ ಇದ್ದರೆ ಸ್ನೇಹಿತರೆ, ನಮ್ಮ ಗುರಿ ತಪ್ಪೋದಕ್ಕೆ ಯಾರೂ ಅಡ್ಡ ಬರಲ್ಲ ಸ್ನೇಹಿತರೆ. ಎಷ್ಟು ಜನ ಅಡ್ಡ ಬಂದರೂ ನಾವು ಗುರಿ ಮುಟ್ತೀವಿ ಸ್ನೇಹಿತರೆ. ಅದರಿಂದ ಗುರುವಿನ ಹಿತವಚನ ಬೇಕೇ ಬೇಕು. ಅದಕ್ಕೆ ಶ್ರೀ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ಇದ್ದೀನಿ. ರಾಘವೇಂದ್ರ ಸ್ವಾಮಿ ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ. ಮೇಲೆ ನೋಡ್ತಾ ಇರೋದು ಶ್ರೀಕೃಷ್ಣ ಪರಮಾತ್ಮ, ಕೆಳಗಡೆ ಇರತಕ್ಕಂಥದ್ದು ರಾಘವೇಂದ್ರ ಸ್ವಾಮಿಗಳು. ಅವರು ಮಹಾಗುರುಗಳು, ಶ್ರೀಕೃಷ್ಣನನ್ನೇ ಗುರು ಮಾಡಿಕೊಂಡಂಥವ್ರು. ಎಂತಹ ಶಕ್ತಿಯನ್ನು ಹೊಂದಿರತಕ್ಕಂಥವ್ರು, ದಿವ್ಯ ಪುರುಷ ಅಲ್ವೇ ಶ್ರೀ ರಾಘವೇಂದ್ರ ಸ್ವಾಮಿಗಳು. ಅವರಂತಹ ಎಷ್ಟೋ ಗುರುಗಳಿದ್ದಾರೆ. ಅವ್ರನ್ನ ದರ್ಶನ ಮಾಡಿ ಅವರ ಆಶೀರ್ವಾದ ಪಡೀರಿ ಸ್ನೇಹಿತರೆ. ನಾವು ಇದೇ ಮದ್ದೂರಿನಲ್ಲಿರ್ತಕ್ಕಂಥ ಈ ದೇವಸ್ಥಾನದಲ್ಲಿ ನಾನು ಬಂದು ದರ್ಶನ ಮಾಡಿದ್ದೀನಿ ಸ್ನೇಹಿತರೆ. ನಿಮ್ಮ ಕ್ಷೇತ್ರಗಳಲ್ಲಿ ಇರ್ತದೆ ದೇವಸ್ಥಾನ, ಅಲ್ಲಿ ನೀವು ದರ್ಶನ ಮಾಡಿ. ನಾನು ದರ್ಶನ ಆಯಿತು ಸ್ನೇಹಿತರೆ, ಇನ್ಮೇಲೆ ನೀವು ದರ್ಶನ ಮಾಡಿ. ನೋಡಿದ್ರಲ್ವಾ, ಗುರು ರಾಘವೇಂದ್ರ ಸ್ವಾಮಿಯ ದರ್ಶನ ಆಯಿತಾ? ನಾನು ದರ್ಶನ ಮಾಡ್ಕೊಬಂದೆ. ಗುರುಗಳು ಅಂದರೆ ಸರ್ವವೂ ಆಗಿರ್ತಾರೆ, ಜ್ಞಾನದ ತಿಲಕ ಆಗಿರ್ತಾರೆ. ಅವರು ನಮ್ಮನ್ನು ಜ್ಞಾನದತ್ತ ಸಾಗಿಸೋರೇ ನಮ್ಮ ಗುರುಗಳು. ಆ ಗುರುವಿನ ಆಶೀರ್ವಾದ ಇದ್ದರೆ ಜಗತ್ತಲ್ಲಿ ಎಲ್ಲಿ ಬೇಕಾದರೂ ಹೋಗ್ಬೋದು, ಜಗತ್ತಲ್ಲಿ ಏನು ಬೇಕಾದರೂ ಗೆಲ್ಬೋದು. ಆದ್ದರಿಂದ ಗುರುವಿನ ಆಶೀರ್ವಾದ ಪಡೆಯಿರಿ. ಶಿಕ್ಷಕರು, ನಿಮ್ಮ ಸ್ಕೂಲಲ್ಲಿದ್ದರೆ ಅವ್ರ ಶಿಕ್ಷಕರು, ಅವರು ಗುರುಗಳು. ಮಕ್ಕಳಾಗಿದ್ದರೆ ನೀವು ಆಶೀರ್ವಾದ ಪಡೆಯಿರಿ. ದೊಡ್ಡವರಾಗಿದ್ದರೆ ನಿಮ್ಮ ಆಧ್ಯಾತ್ಮ ಗುರುಗಳಿರ್ಬೋದು, ಇತರೆ ಗುರು ಅಂದಮೇಲೆ ಯಾವುದೇ ರೀತಿಯಲ್ಲೂ ಗುರುಗಳಿರ್ತಾರೆ. ಸೊ ಎಲ್ಲ ಗುರುಗಳೇ ಆಗಿರ್ತಾರೆ. ಅವರ ಆಶೀರ್ವಾದ ಪಡೆದು ಗುರುವಿನ ಅನುಗ್ರಹ ಪಡೆಯಿರಿ. ರಾಘವೇಂದ್ರ ಸ್ವಾಮಿಗಳು, ಸಾಯಿಬಾಬಾ, ಇವರೆಲ್ಲ ಗುರುಗಳೇ. ಮನೆ ದೇವರು ಕೂಡ ಗುರುವೇ, ಲೋಕಗುರು ಶಿವನೂ ಗುರುವೇ. ನಿಮ್ಮ ಆರಾಧ್ಯ ಗುರುಗಳ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಒಳ್ಳೆಯದಾಗಲಿ. ತುಂಬ ಖುಷಿಯಾಯಿತು. ಗುರುವಿನ ಅನುಗ್ರಹ ಇದ್ದರೆ ಲೋಕದಲ್ಲಿ ಏನು ಬೇಕಾದರೂ ಗೆಲ್ಬಹುದಂತೆ. ಒಂದು ಗಾದೆ ಹೇಳ್ತಾರೆ, ಗುರುವಿನ ಗುಲಾಮನಾಗದೆ ನಾವು ಮೋಕ್ಷ ಸಿಕ್ಕುವುದೇ ಇಲ್ವಂತೆ, ಗುರಿ ತಲುಪೋಕ್ಕಾಗೋದೇ ಇಲ್ವಂತೆ. ಸೊ ಗುರುವಿನ ಗುಲಾಮ ಆದ್ರೇ ನಮಗೆ ಗುರಿ ತಲುಪೋಕ್ಕೆ ಸಾಧ್ಯ ಆಗೋದು. ನೆನಪಿರಲಿ ಸ್ನೇಹಿತರೆ. ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.